ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಶ ಟ್ರೇಡರ್ಗೆ ಸ್ವಾಗತ. ಇವತ್ತು ನಾವು ಎಜುಕೇಶನ್ ವಿಡಿಯೋಸ್ ನೋಡ್ತಾ ಇಲ್ಲ, ಜಸ್ಟ್ ಇಯರ್ ಎಂಡ್, ಫೈನಾನ್ಷಿಯಲ್ ಇಯರ್ ಎಂಡ್. ಸೊ ಫೈನಾನ್ಷಿಯಲ್ ಇಯರ್ ಎಂಡ್ ಅಲ್ಲಿ ಏನಾಗ್ತದೆ, ಬ್ಯಾಲೆನ್ಸ್ ಶೀಟ್ ಸಬ್ಮಿಟ್ ಮಾಡ್ತಾರೆ, ಕರೆಕ್ಟ್ ಅಲ್ವಾ? ಇಯರ್ ಎಂಡ್ ಅಲ್ಲಿ ಎಲ್ಲ ಬ್ಯಾಲೆನ್ಸ್ ಶೀಟ್ ಕ್ಲೋಸ್ ಮಾಡ್ತಾರೆ. ಸೊ ನಾವು ಅಷ್ಟೇ ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ಲೇಟೆ, ಅದು ಕ್ಲೋಸಿಂಗ್ ಅಲ್ಲಿ ಏನ್ ಮಾಡಿದ್ವಿ ಅನ್ನೋದನ್ನ ಒಂದು ಸ್ವಲ್ಪ ರೀಕ್ಯಾಪ್ ಮಾಡಿ ನಿಮ್ ಮುಂದೆ ಇಡೋಣ ಅಂತ ಇದೀವಿ. ಸೊ ಇದು ನಿಮ್ಗೆ ಇಷ್ಟ ಆಗುತ್ತೆ ಅನ್ಸ್ಕೊಂಡಿದ್ದೀನಿ. ಸೊ ಇಫ್ ಯು ಲೈಕ್ ಇಟ್, ಪ್ಲೀಸ್ ಲೈಕ್ ಮಾಡಿ. ಏನಾರ ಕಮೆಂಟ್ಸ್ ಇದ್ರೆ ಕಮೆಂಟ್ ಮಾಡಿ, ಅಂಡ್ ಇಷ್ಟ ಆದ್ರೆ ಎಲ್ಲರಿಗೂ ಶೇರ್ ಮಾಡಿ, ಓಕೆನಾ? ನೋಡಿ, ನಾವು ನವೆಂಬರ್ 15ರಿಂದ ಶುರು ಮಾಡಿದ್ವಿ ನಮ್ಮ ಟ್ರೇಡಿಂಗ್ ಜರ್ನಿ. ಡೈಲಿ ಚಾಲೆಂಜ್, ಟ್ರೇಡಿಂಗ್ ಚಾಲೆಂಜ್ ಅನ್ನು ಸ್ಟಾರ್ಟ್ ಮಾಡಿದ್ವಿ. 90 ಡೇಸ್ ಚಾಲೆಂಜ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಡೇ ಬೈ ಡೇ ನಾವು ಮಾಡ್ತಾ ಹೋದ್ವಿ, ನಮ್ಮ ಲೈನ್ಸ್ ಅನ್ನ ಮಾಡ್ತಾ ಹೋದ್ವಿ. 1:4, 1:3 ಟ್ರೇಡ್ ಇಂದ ಹಿಡಿದು ಹೋಗ್ತಾ ಹೋಗ್ತಾ ಇಂಪ್ರೂವೈಸೇಷನ್ ಮಾಡ್ತಾ ಬಂದ್ವಿ. ಅಂಡ್ ಏನಾಯ್ತು ಅಂತ ಹೇಳಿದ್ರೆ, ಗ್ರಾಜುವಲಿ ಜನಗಳಿಗೆ ಅದು ಲೈಕ್ ಆಗ್ಲಿಕ್ಕೆ ಶುರು ಆಯ್ತು, ಇವ್ರು ಲೈನ್ಸ್ ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಇದ್ದಾರೆ ಅಂತ. ಸೊ ನಾವು ಅದು 90 ಡೇಸ್ ಬಿಡದೆ ಮಾಡಿದ್ವಿ. ಜೊತೆಗೆ ಲೈವ್ ಅಲ್ಲೂ ನಾವು ಕೆಲವೆಲ್ಲ ಮಾಡ್ತಾ ಬಂದ್ವಿ. ಅದಕ್ಕೆ ತುಂಬಾ ಜನಕ್ಕೆ ಖುಷಿಯಾಗಿ ಅವರ ಫೀಡ್ಬ್ಯಾಕ್ಸ್ ಗಳು ಬಂತು, ನಮಗೂ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ಅವರೆಲ್ಲ ಕೋರ್ಸ್ ಜಾಯ್ನ್ ಆದ್ರು, ಕೋರ್ಸ್ ಜಾಯ್ನ್ ಆಗಿ ಮತ್ತೆ ಅವರು ನಮ್ಮೊಟ್ಟಿಗೆ ಕಲೀಲಿಕ್ಕೆ ಕೂತರು. ಕಲ್ತಿದ್ದು, ನಾವು ಹೇಳ್ಕೊಟ್ಟಿದ್ದು ವಿದ್ಯೆ ಸಾರ್ಥಕ ಅಂತ ಅನ್ನೋ ರೀತಿಯಲ್ಲಿ ಅವರು ಫೀಡ್ಬ್ಯಾಕ್ ಗಳು ಕೊಟ್ಟಾಗ ನಮಗೂ ಸಹ ತುಂಬಾ ಖುಷಿ ಆಯ್ತು. ಆ ಫೀಡ್ಬ್ಯಾಕ್ಸ್ ಗಳು ಕೆಲವು ಅದೆಲ್ಲ ಆಯ್ದಗಳನ್ನ ನಾವು ಇಲ್ಲಿ ಹಾಕಿದೀವಿ, ಅದನ್ನೆಲ್ಲ ನೀವು ನೋಡ್ಬೋದು. ಸೊ ದಟ್ ಇದು ಇನ್ನು ನಮ್ಮ ಗ್ರೂಪ್ ಅಲ್ಲೂ ಇದೆ, ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಇದೆ, ನೀವು ನೋಡ್ತಾ ಇದ್ದೀವಿ. ಸೊ ನೆಗೆಟಿವ್ ಅಂಡ್ ಪಾಸಿಟಿವ್ ಇದ್ದಿದ್ದೆ. ಸೊ ಪಾಸಿಟಿವ್ ಬರ್ಬೇಕಾದ್ರೆ ನೆಗೆಟಿವ್ ಕಮೆಂಟ್ಸ್ ಗಳು ಬಂದೇ ಬಂದಿತ್ತು. ಅದನ್ನ ನಾವು ಲೆಕ್ಕಿಸದೆ ನಾವು ಪಾರ್ಟಿ ಮುಂದೆ ಹೋಗ್ತಾ ಬಂದ್ವಿ. ಕೋರ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ವಿ, ಆಪ್ ಅಲ್ಲಿ ಶುರು ಮಾಡಿದ್ವಿ, ಒಂದೊಂದೇ ನಾವು ಮಾಡ್ತಾ ಬಂದ್ವಿ. ಟೋಟಲಿ ನಾವೀಗ ಏನಂದ್ರೆ 46 ಸೈಕಾಲಜಿಕಲ್ ಎಜುಕೇಶನಲ್ ವಿಡಿಯೋಗಳನ್ನ ಹಾಕಿದ್ವಿ ಫ್ರೆಂಡ್ಸ್. 46. ಇದುವರೆಗೆ ನಿಮ್ಗೆ ಸೈಕಾಲಜಿಕಲ್, ಟ್ರೇಡಿಂಗ್ ಸೈಕಾಲಜಿಕಲ್ ವಿಡಿಯೋಸ್ ಕನ್ನಡದಲ್ಲಿ ಯಾರು ಇಲ್ಲ. ಸೊ ನಾವು 46 ಸೈಕಾಲಜಿಕಲ್ ವಿಡಿಯೋಸ್, ಲೈಕ್ ನಿಮಗೆ ಫಿಯರ್ ಆಗಿರ್ಬೋದು, ಹೌ ಟು ಓವರ್ ಟ್ರೇಡಿಂಗ್ ಅನ್ನು ಸ್ಟಾಪ್ ಮಾಡೋದಾಗಿರ್ಬೋದು, ಎಂಟ್ರಿ ಎಕ್ಸಿಟ್ ಆಗ್ಬೋದು, ನಾವು ಡಿಫ್ರೆನ್ಸಿಯೇಷನ್ ಆಗ್ಬೋದು, ಗ್ಯಾಮ್ಲರ್ ಅಥವಾ ನಾವು ಟ್ರೇಡರ್ ಡಿಫ್ರೆನ್ಸಿಯೇಷನ್, 101 ಮಿಸ್ಟೇಕ್ಸ್ ಗಳ ಬಗ್ಗೆ, ಅಥವಾ ಎಂಟ್ರಿ ಎಕ್ಸಿಟ್ ಸ್ಟಾಪ್ ಲಾಸ್ ಗಳ ಬಗ್ಗೆ, ಅಥವಾ ನಮ್ಮ ಒಂದು ಪೇಷನ್ಸಿ ಬಗ್ಗೆ, ಅಷ್ಟಲಕ್ಷ್ಮಿ ಸೂತ್ರಗಳ ಬಗ್ಗೆ, ಹೀಗೆ 46 ಎಜುಕೇಶನಲ್ ವಿಡಿಯೋಸ್ ಗಳನ್ನ ಹಾಕಿದೀವಿ. ಒಂದಕ್ಕೊಂದು ತುಂಬಾ ಜಬರ್ದಸ್ತ್ ಆಗಿದೆ, ಹೌದಲ್ವಾ ಅಂತ ನೀವೇ ಹೇಳಿ. ಸೊ ವಿಡಿಯೋಸ್ ಗಳು ಹೇಗೆ ಅನ್ಸ್ತು ಅಂತ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಅದ್ರ ಜೊತೆಗೆ ನಾವು 90 ಡೇಸ್ ಡೈಲಿ ಚಾಲೆಂಜ್ ಅನ್ನು ಮಾಡಿದ್ವಿ, ಒಂದ್ ದಿವಸನೂ ಮಿಸ್ ಮಾಡಿಲ್ಲ. ನಾವು ನಮ್ಮ ಚಾಲೆಂಜಸ್ ಅನ್ನ ಕಂಪ್ಲೀಟ್ ಮಾಡಿದ್ವಿ. ಲಾಸ್ ಬಂದಿದ್ದನ್ನು ತೋರಿಸಿದ್ವಿ, ಪ್ರಾಫಿಟ್ ಬಂದಿದ್ದನ್ನು ತೋರಿಸಿದ್ವಿ, ನೋ ಟ್ರೇಡಿಂಗ್ ಡೇಸ್ ಅನ್ನ ನೋ ಟ್ರೇಡಿಂಗ್ ಡೇಸ್ ಅಂತಾನು ತೋರಿಸಿದ್ವಿ. ಅದ್ರ ಒಟ್ಟಿಗೆ ನಾವು ಯೂಟ್ಯೂಬ್ ಲೈವ್ ಅಲ್ಲೂ ಬಂದು ಕೂತಿದ್ವಿ. ಸೊ ಎಲ್ಲ ಗುಟ್ಟಲ್ಲಿ ಔಸ್ಕೊಂಡು ಒಳಗೆಲ್ಲರನ್ನು ಗುಟ್ಟಲ್ಲಿ ಆಫ್ಲೈನ್ ಅಲ್ಲಿ ಯಾರಿಗೂ ಹೇಳ್ದೇನೆ, ಗೊತ್ತಿದ್ದವ್ರಿಗೆ ಮಾತ್ರ, ಆ ಊರಿನವ್ರಿಗೆ ಮಾತ್ರ ಅಂತ ಹೇಳ್ದೆ, ಯಾರೇ ಆಗ್ಲಿ, ಯಾವ ಊರಿನವರೇ ಆಗ್ಲಿ, ನಾವು ಅಲ್ಲಿ ಲೈವ್ ಅಲ್ಲಿ ಅವ್ರ ಮುಂದೆನೆ ಕೂತು ನಮ್ಮ ಟ್ರೇಡಿಂಗ್ ಸ್ಟೈಲ್ ಅನ್ನ ತೋರಿಸಿದೀವಿ. ನಾವು ಅದರಲ್ಲಿ ಟ್ರೇಡಿಂಗ್ ಅಲ್ಲಿ ಸಕ್ಸಸ್ ಮಾಡಿ ತೋರಿಸಿದೀವಿ, ಕರೆಕ್ಟ್ ಅಲ್ವಾ? ಅದ್ರ ಒಟ್ಟಿಗೆ 2 ಪವರ್ಫುಲ್ ಸ್ಟ್ರಾಟಜಿ, ನಮ್ಮ ಟ್ವಿನ್ಸ್ ಬ್ರೇಕ್ಔಟ್ ಸ್ಟ್ರಾಟಜಿ ಇರ್ಬೋದು, ಅಥವಾ ಮಧ್ಯಾಹ್ನದ 12 PM ಸ್ಟ್ರಾಟಜಿ ಇರ್ಬೋದು, ಮಾರ್ಕೆಟಿಂಗ್ ಡೈರೆಕ್ಷನ್ ನೋಡುವಂತದ್ದಾಗಿರ್ಬೋದು, ಇದೆಲ್ಲದನ್ನು ನಾವು ಫ್ರೀ ಆಗಿ ಯೂಟ್ಯೂಬ್ ಅಲ್ಲಿ ಕೊಟ್ಟಿದೀವಿ. ಅದನ್ನೇ ಯೂಸ್ ಮಾಡಿ ಸುಮಾರು ಜನ ದುಡ್ಡು ಮಾಡಿದೀವಿ ಅಂತ ಕಮೆಂಟ್ಸ್ ಮಾಡಿದ್ದಾರೆ. ಸೊ ಅದು ನೋಡಿದಾಗ ಖುಷಿ ಆಯ್ತು. ಓಕೆ, ಏನೋ ಒಂದು ಸಾರ್ಥಕತೆ ಈ ವರ್ಷದಲ್ಲಿ ನಾವು ಮಾಡಿದ್ದಲ್ಲಿ ಸಾರ್ಥಕತೆಗಳನ್ನ ನಾವು ಕಾಣ್ತಾ ಇದೀವಿ. ಅದರೊಟ್ಟಿಗೆ ನಾವು ನಮ್ಮ ಸ್ಟೂಡೆಂಟ್ ಒಟ್ಟಿಗೆ ಡೈಲಿ ಲೈವ್ ಟ್ರೇಡಿಂಗ್ ಮಾಡ್ತಾ ಇದೀವಿ. ಒಂದು ದಿವಸನು ಮಿಸ್ ಮಾಡದೆ ಫೆಬ್ರವರಿಯಿಂದ ಶುರು ಮಾಡಿದ್ದು ಇಲ್ಲೂ ಟಿಲ್ ಡೇಟ್ ವರೆಗೂ ನಾವು ಡೈಲಿ ಲೈವ್ ಟ್ರೇಡಿಂಗ್ ಮಾಡ್ತಾ ಇದೀವಿ. ಬೆಳಿಗ್ಗೆ 9:15 3:15ವರೆಗೆ ಕೂತು ಅವರೊಟ್ಟಿಗೆ ಟ್ರೇಡಿಂಗ್ ಮಾಡಿ ಅವ್ರನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತಾ ಇದೀವಿ. ಇದರಿಂದಲೂ ಅವರ ಹ್ಯಾಪಿ ಆಗಿದ್ದಾರೆ, ಖುಷಿಯಲ್ಲಿದ್ದಾರೆ, ಅರ್ನು ಮಾಡ್ತಾ ಇದ್ದಾರೆ, ಕರೆಕ್ಟ್ ಅಲ್ವಾ? ಆಮೇಲಿಂದ ನಾವು ಏನ್ ಮಾಡ್ತಿದ್ವಿ ಅಂದ್ರೆ, ಅವರ ಮೈಂಡ್ ಸೆಟ್ ಅನ್ನ ಇಂಪ್ರೂವೈಸೇಷನ್ ಮಾಡ್ತಾ ಇದ್ವಿ. 2 ಪಾಯಿಂಟ್ಗೆ ಎಲ್ಲ ಎಕ್ಸಿಟ್ ಆಗ್ತಾ ಇದ್ದವರು ತುಂಬಾ ಜನ ಇದ್ದಾರೆ. ಬೇಕಾದ್ರೆ ನೀವು ಕಮೆಂಟ್ ಅಲ್ಲಿ ನೋಡ್ಬೋದು, ಸ್ಟೂಡೆಂಟ್ಸ್ ಗಳು ಫೀಡ್ಬ್ಯಾಕ್ ಅಲ್ಲಿ ಹಾಕ್ತಾರೆ. 2 ಪಾಯಿಂಟ್ ಅಲ್ಲಿ ಎಕ್ಸಿಟ್ ಆಗ್ತಿದ್ದವರು 10 ಪಾಯಿಂಟ್ ಬಂದಿದ್ದಾರೆ, 10 ಪಾಯಿಂಟ್ ಅಲ್ಲಿ ಇದ್ದವರು 20ಕ್ಕೆ ಹೋಗಿದ್ದಾರೆ. ಹಾಗೆ ಅದನ್ನ ಇನ್ಕ್ರೀಸ್ ಮಾಡ್ತಾ ಎಲ್ಲರನ್ನು 30 ಪಾಯಿಂಟ್ ಡೈಲಿ ಕ್ಯಾಪ್ಚರ್ ಮಾಡೋ ರೀತಿಯಲ್ಲಿ ನಾವು ಅವ್ರನ್ನ ಟ್ರೈನ್ ಅಪ್ ಮಾಡಿ ಮುಂದೆ ತರ್ತಾ ಇದೀವಿ. ಸೊ ಇದು ಸಹ ನಾವು ಮಾಡ್ತಾ ಇರೋ ಒಂದು ಪ್ರಯತ್ನದಲ್ಲಿ ಒಂದು ಸಣ್ಣ ಪ್ರಯತ್ನ, ಓಕೆನಾ? ಅದರೊಟ್ಟಿಗೆ 67 ಸ್ಟೂಡೆಂಟ್ಸ್ ಗಳನ್ನ ನಾವು ಇದುವರೆಗೆ ಎಜುಕೇಟೆಡ್ ಮಾಡಿ ಕಳಿಸಿದೀವಿ. ಸೊ ದಟ್ ಅವರು ಸಹ ಹ್ಯಾಪಿಯಾಗಿ ಹೋಗಿದ್ದಾರೆ, ಗುಡ್ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಸೊ ಅವರ ಒಂದು ಫೀಡ್ಬ್ಯಾಕ್ ಇಂದನೂ ಖುಷಿಯಾಗಿದೆ. ಅಂಡ್ ಪ್ಲಸ್ ಅಂಡ್ ಮೈನಸ್ ಇದ್ದಿದ್ದೆ, ಯಾಕೆಂದ್ರೆ ಕಲೀಲಿಕ್ಕೆ ಮನ್ಸಿದ್ದವ್ರು ದುಡ್ಡು ಮಾಡ್ತಿದ್ದಾರೆ, ಕಲಿದೇ ಇದ್ದವರು ಕಮೆಂಟ್ಸ್ ಮಾಡ್ತಿದ್ದಾರೆ, ಅದು ಬೇರೆ ಪ್ರಶ್ನೆ, ಅದು ಅವರ ಮೈಂಡ್ ಸೆಟ್, ಅದಕ್ಕೆ ನಾವೇನು ಹೇಳಕ್ ಆಗಲ್ಲ, ಓಕೆನಾ? ಅಂಡ್ ಸ್ಟಿಲ್ ದ ಜೋಶ್ ಇಸ್ ಆನ್. ಸೊ ಸ್ಟಾರ್ಟಿಂಗ್ ಅಲ್ಲೇ ನಾವು ಇಷ್ಟು ಮಾಡಿದೀವಿ ಅಂತ ಆದ್ರೆ ಜಸ್ಟ್ ಥಿಂಕ್ ಮಾಡಿ, ಇನ್ನು ಫರ್ದರ್ ಡೇಸ್ ಅಲ್ಲಿ ಎಷ್ಟು ಹೋಗುತ್ತೆ ಅಂತ. ನಾವು ಯಾವ ಬಿಗ್ ಪ್ಲಾನ್ಸ್. ಸೊ ನಾವು ಖಂಡಿತವಾಗ್ಲೂ ಬರ್ತೀವಿ.
ಸೊ ಯಾರೇ ಏನೇ ಹೇಳಿದ್ರು ನಾವು ಮುನ್ನುಗ್ತೀವಿ. ಕರ್ನಾಟಕದಿಂದ, ಕೋಸ್ಟಲ್ ಇಂದ, ಅದು ನಮ್ಮ ಸೌತ್ ಇಂದ ನಾವು ಇಂಡಿಪೆಂಡೆಂಟ್ ಟ್ರೇಡರ್ಸ್ ಆಪ್ಷನ್ ಬೈಯಿಂಗ್ ಅಲ್ಲಿ ಕ್ರಿಯೇಟ್ ಮಾಡೇ ತೋರಿಸ್ತೀವಿ. ಇದು ನಮ್ಮ ಚಾಲೆಂಜ್ ಇಟ್ಕೊಂಡಿದೀವಿ. ಅಂಡ್ ವಿ ಆರ್ ಪ್ಲಾನಿಂಗ್ ಫಾರ್ 2000 ಸ್ಟೂಡೆಂಟ್ಸ್. 2000 ಸ್ಟೂಡೆಂಟ್ ಅನ್ನ ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ ಕಂಪ್ಲೀಟ್ ಮಾಡಿ ತೋರಿಸ್ತೀವಿ. ಅವರೆಲ್ಲರೂ ಇಂಡಿಪೆಂಡೆಂಟ್ ಟ್ರೇಡರ್ಸ್ ಮಾಡ್ತಾ ಇದೀವಿ. ಅವರನ್ನೆಲ್ಲ ಇಂಡಿಪೆಂಡೆಂಟ್ ಅಂದ್ರೆ ಅವರಾಗಿ ಟ್ರೇಡ್ ಮಾಡುವಂತಹ ಇಂಡಿಪೆಂಡೆನ್ಸಿಗೆ ನಾವು ಕಳಿಸ್ತಾ ಇದ್ದೀವಿ. ಅದು ಮಾಡಿ ತೋರಿಸ್ತೀವಿ ಅಂತ ಹೇಳ್ತಾ ಈ ವಿಡಿಯೋವನ್ನ ನಮಗೆ ಇದುವರೆಗೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿದಂತ ನಿಮಗೂ, ಹಾಗೂ ನಮ್ಮ ಕೋರ್ಸ್ಗೆ ಜಾಯಿನ್ ಆಗಿ ನಮ್ಮನ್ನ ಸಕ್ಸಸ್ ಕಡೆ ಕರ್ಕೊಂಡು ಹೋದಂತಹ ಸ್ಟೂಡೆಂಟ್ಸ್ ಗಳಿಗೂ, ಹಾಗೆ ಕೇಳಿ ಇನ್ನೂ ಜಾಯಿನ್ ಆಗದೆ ಇರುವಂತಹ ಪ್ರೇಕ್ಷಕರಿಗೂ, ಹಾಗೆ ಕಮೆಂಟ್ ಅನ್ನು ಮಾಡಿ ನಮ್ಮ ಕಾಲೆಳಿತಿರುವಂತಹ ಕಮೆಂಟ್ ಮಾಡೋರಿಗೂ ಎಲ್ಲರಿಗೂ ಅರ್ಪಿಸ್ತಾ ಆ ದೇವಿ ಕೃಪೆಗೆ ಪಾತ್ರರಾಗಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.